ಕುಸಿತ, ಸಂಪರ್ಕ ಕಡಿತ, ಮಳೆಗೆ ಸೇತುವೆಗಳು ಮುಳುಗಡೆ, ರಾಜ್ಯದಲ್ಲಿ ಎಲ್ಲೆಲ್ಲಿ ಹೇಗಿದೆ ಮಳೆ ಆರ್ಭಟ, ಮುಂಗಾರು ಆರ್ಭಟ. ರಾಜ್ಯಾದ್ಯಂತ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ಕರಾವಳಿ ಸೇರಿದಂತೆ 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಘೋಷಿಸಿದೆ. ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮುನ್ಸೂಚನೆ ಇದು. ರಾಜ್ಯದಾದ್ಯಂತ ಈಗಾಗಲೇ ಮುಂಗಾರು ಮಳೆಯ ಅಬ್ಬರ ಜೋರಾಗಿರುವಂತಹ ಸಂದರ್ಭದಲ್ಲಿ ಕರಾವಳಿ ಸೇರಿದಂತೆ 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದೆ ಹವಾಮಾನ ಇಲಾಖೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಯಾವ್ಯಾವ ಜಿಲ್ಲೆಗಳು? ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಿಗೆ. ಇನ್ನು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ 1 ವಾರ ಮಳೆಯಾಗಲಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 2ರವರೆಗೂ ಭಾರಿ ಮಳೆಯಾಗುತ್ತೆ ಅಂತ ಹೇಳಿ ಈಗಾಗಲೇ ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನು ಬೆಂಗಳೂರಲ್ಲಿ ಜಿಟಿ ಮಳೆ ಬರ್ತಾನೆ ಇರುತ್ತೆ, ಆದ್ರೆ ಭಾರಿ ಚಳಿ ಇರುತ್ತೆ. ಈಗಾಗಲೇ ನಿಮ್ಗೆ ಕೂಡ ಅನುಭವಕ್ಕೆ ಬಂದಿರಬಹುದು, ಭಾರಿ ಚಳಿ ಇದೆ, ಮಳೆಯ ಪ್ರಮಾಣ ಕಡಿಮೆ ಇರುತ್ತೆ. ಆದ್ರೆ ಉಳಿದಂತೆ ಬೇರೆ ಭಾಗದಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗಿದೆ. ಕರಾವಳಿ ಸೇರಿ 7 ಜಿಲ್ಲೆಗಳಿಗೆ ಮಳೆಯ ಅಲರ್ಟ್ ಅನ್ನು ಮಾಡಲಾಗಿದೆ. ಆದರೆ ಅನೇಕ ಕಡೆಗಳಲ್ಲಿ ಈಗಾಗಲೇ ಮುಂಗಾರು ಮಳೆಯ ಅಬ್ಬರ ಜಾಸ್ತಿ ಆಗಿದೆ. ಹಾಗಾದ್ರೆ ಬೆಂಗಳೂರಲ್ಲಿ ಯಾವ ರೀತಿ ಆಗಿದೆ ಮಳೆಯ ಅಬ್ಬರ ಅನ್ನೋದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ, ಮೈಸೂರಿನ ಮಳೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್, ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಇರುವಂತಹ ಮಳೆಯ ಅಬ್ಬರದ ಕುರಿತಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಒಬ್ಬೊಬ್ಬರ ಹತ್ರನೇ ಒಂದೊಂದು ಜಿಲ್ಲೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾವು ಬೆಂಗಳೂರಿನ ಮಳೆಯ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಆಶಿಕ್ ಮುಲ್ಕಿ, ಈಗಾಗಲೇ ಬೆಂಗಳೂರಲ್ಲಿ ಜಿಟಿ ಮಳೆ ಆದರೂ ಕೂಡ ಚಳಿಯ ಪ್ರಮಾಣ ಜಾಸ್ತಿ ಆಗಿದೆ. ಹಲವು ದಿನಗಳಿಂದ ನಮ್ಮೆಲ್ಲರಿಗೂ ಕೂಡ ಅನುಭವಕ್ಕೆ ಬರ್ತಾ ಇದೆ. ಸೊ ಇದೀಗ ಹವಾಮಾನ ಇಲಾಖೆ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಹೇಳಿದೆ, ಮುನ್ಸೂಚನೆಯನ್ನ ಕೊಟ್ಟಿದೆ? ಖಂಡಿತ ನವಿತಾ, ಇನ್ನೂ ಕೆಲವೊಂದಿಷ್ಟು ದಿನಗಳ ಕಾಲ ಬೆಂಗಳೂರಿನಲ್ಲಿ ಇದೇ ರೀತಿಯಾಗಿರುವಂಥ ವಾತಾವರಣ ಇರುತ್ತೆ ಅಂತ ಹವಾಮಾನ ಇಲಾಖೆ ಸ್ಪಷ್ಟಪಡಿಸಿರುವಂಥದ್ದು. ಮಳೆಯ ಪ್ರಮಾಣ ಕಡಿಮೆ ಇದ್ದರೂ ಕೂಡ ವಿಪರೀತವಾಗಿರುವಂಥ ಚಳಿ ಬೆಂಗಳೂರಿನಲ್ಲಿರುವಂಥ ಜನರಿಗೆ ಅನುಭವ ಆಗುತ್ತೆ. ಆಗಸ್ಟ್ ಮೊದಲ ವಾರದವರೆಗೂ ಕೂಡ ಇದೇ ರೀತಿಯಾಗಿರುವಂಥ ವಾತಾವರಣ ಬೆಂಗಳೂರಿನಲ್ಲಿ ಇರುತ್ತೆ ಅನ್ನುವಂಥದ್ದು ಹವಾಮಾನ ಇಲಾಖೆಯ ತಜ್ಞರು ಹೇಳ್ತಾ ಇರುವಂಥದ್ದು. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರು ಸುತ್ತಮುತ್ತ ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಏನು ಯಥೇಚ್ಛವಾಗಿ ಇದೇ ರೀತಿಯಾಗಿರುವಂಥ ವಾತಾವರಣ ಇರುತ್ತೆ. ಇದರ ಜೊತೆಗೆ ಜಿಟಿ ಮತ್ತು ಸಾಧಾರಣ ರೀತಿಯಲ್ಲಿ ಮಳೆಯಾಗುವಂಥ ಸಾಧ್ಯತೆಗಳಿದೆ. ಆದರೆ ಇವತ್ತು ಮತ್ತು ನಾಳೆ ದಕ್ಷಿಣ ಒಳನಾಡು ಪ್ರದೇಶದ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಭಾಳ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆಯಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನು ರಾಜ್ಯಾದ್ಯಂತ ಮುಖ್ಯವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಆರೆಂಜ್ ಅಲರ್ಟನ್ನು ಕೊಟ್ಟಿರುವಂಥದ್ದು. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಈ ಭಾಗದಲ್ಲಿ ಭಾಳ ಯಥೇಚ್ಛವಾಗಿ ಭಾಳ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿರುವಂಥದ್ದು. ಹೀಗಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಏನು ಆರೆಂಜ್ ಅಲರ್ಟನ್ನು ಕೂಡ ಕೊಟ್ಟಿರುವಂಥದ್ದು. ಈ ಮಲೆನಾಡು ಮತ್ತು ಕರಾವಳಿ ಭಾಗದ ಹೊರತಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗೂ ಕೂಡ ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ದಾರೆ. ಮಳೆಯ ಪ್ರಮಾಣ ಕಡಿಮೆ ಇರ್ಬೋದು, ಆದರೆ ಬಿರುಸಾಗಿರುವಂಥ ಬಿರುಗಾಳಿ ಮತ್ತು ವಿಪರೀತವಾಗಿರುವಂಥ ಚಳಿ ಅನುಭವ ಈ ಭಾಗದಲ್ಲಿರುವಂಥ ಜನರಿಗೆ ಆಗುತ್ತೆ ಅನ್ನುವಂಥದ್ದು ಹವಾಮಾನ ಇಲಾಖೆ ಕೊಡ್ತಾ ಇರುವಂಥ ಮಾಹಿತಿ. ನವಿತಾ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ಇನ್ನು ಮೈಸೂರು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ತಾರಕಕ್ಕೇರಿದೆ. ಜಲಾಶಯದಿಂದ ಹೆಚ್ಚಿನ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. HD ಕೋಟೆ ತಾಲೂಕಿನಲ್ಲಿದೆ ಜಲಾಶಯ. ಮೈಸೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ, ಮಳೆ ಆರ್ಭಟಿಸ್ತಾ ಇದೆ. ವರುಣ ದೇವ ಇದೀಗ ಬಹಳ ಜೋರಾಗಿ ಎಡಬಿಡದೆ ಸುರಿತಾ ಇದ್ದಾನೆ. ನಿರಂತರವಾಗಿ ಮಳೆ ಆಗ್ತಾ ಇದ್ದು ತಾರಕ ಜಲಾಶಯದಿಂದ ಈಗ ಹೆಚ್ಚಿನ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. HD ಕೋಟೆಯ ತಾಲೂಕಿನಲ್ಲಿದೆ ಜಲಾಶಯ. ರೈತರು ಬೆಳೆದಿದ್ದ ಅಪಾರ ಪ್ರಮಾಣದ ಬೆಳೆ ಇದೀಗ ಜಲಾವೃತವಾಗಿದೆ. ಕಟ್ಟೆಮನುಗನಹಳ್ಳಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. HD ಕೋಟೆ ಕಟ್ಟೆಮನುಗನಹಳ್ಳಿ ಸಂಪರ್ಕವೇ ಈ ಮೂಲಕ ಕಟ್ಟಾಗಿ ಹೋಗಿದೆ ಅನ್ನುವ ಮಾಹಿತಿ ಕೂಡ ಇದೀಗ ಲಭ್ಯ ಆಗ್ತಾ ಇದ್ದು, ಕಟ್ಟೆಮನುಗನಹಳ್ಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕಟ್ಟಮನಗನಹಳ್ಳಿ ಮೊತ್ತ ಆಲತ್ತಾಳ ಹೊಂಡಿ ಮೊತ್ತ ಹಾಡಿ ಸಂಪರ್ಕ ಕಡಿತಗೊಂಡು ಅಂತರ ಸಂತೆ ರಸ್ತೆ ಮಾರ್ಗವನ್ನ ಬಳಸಿ ಬರಬೇಕಾದಂತಹ ಅನಿವಾರ್ಯತೆ ಈಗ ಆ ಭಾಗದ ಜನರದ್ದು. ಬಹು ವರ್ಷಗಳ ಬಳಿಕ ತುಂಬಿ ಹರಿತಾ ಇದೆ ತಾರಕ ಜಲಾಶಯ. ಜೀವ ಭಯದಲ್ಲಿ ಚಿಂತಾಕ್ರಾಂತರಾಗಿರುವಂತಹ ನದಿ ಪಾತ್ರದಲ್ಲಿರುವಂತಹ ಜನ ಇದೀಗ ಆ ಭಾಗದಿಂದ ಹರಿದು ಬರುವ ನೀರಿನಿಂದ ಮೈತುಂಬಿಕೊಳ್ತಾ ಇದೆ ತಾರಕ ನದಿ.
ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ತುಂಬಿ ಹರಿತಾ ಇದೆ ಕಪಿಲಾ ನದಿ. ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಎದುರಾಗಿದೆ. ನಂಜನಗೂಡಿನಲ್ಲಿ ಪರಶುರಾಮ ದೇವಾಲಯ ಮುಳುಗಡೆಯಾಗಿದೆ. ನಂಜುಂಡೇಶ್ವರನ ದೇವಾಲಯದ ಸ್ನಾನ ಘಟ್ಟದ ಬಳಿ ಭಕ್ತರು ತೆರಳಬಾರದು ಅಂತ ಹೇಳಿ ದಿಗ್ಬಂಧನವನ್ನ ಹಾಕಲಾಗಿದೆ. ಅಲ್ಲಿಗೆ ಈಗ ಯಾರು ಹೋಗಬಾರ್ದು ಅನ್ನೋ ಸೂಚನೆಯನ್ನ ನೀಡಲಾಗಿದೆ. ಕಪಿಲಾ ನದಿಯ ಅಂಚಿನಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇಗುಲ, ಚಾಮುಂಡೇಶ್ವರಿ ದೇವಾಲಯ, ಪರಶುರಾಮ ದೇವಾಲಯಕ್ಕೆ ಪ್ರವಾಹದ ನೀರು ನುಗ್ಗಿದೆ. ಕೇರಳದ ವಯನಾಡಿನಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆ ಕಬಿನಿ ಜಲಾಶಯದಿಂದ ಕಪಿಲಾ ನದಿಗೆ ಬರೋಬ್ಬರಿ 45,000 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಕಪಿಲಾ ನದಿಯ ಪ್ರವಾಹದ ನೀರಿಗೆ 16 ಕಾಲು ಮಂಟಪ 90% ಮುಳುಗಡೆಯಾಗಿದೆ. ತುಂಬಿ ಹರಿತಾ ಇರುವ ನದಿಯಲ್ಲಿ ಭಕ್ತರು ಹುಚ್ಚಾಟವನ್ನ ಮಾಡ್ತಿದ್ದಾರೆ. ಯಾರು ಕೂಡ ನದಿಗೆ ಇಳಿದು ಸ್ನಾನ ಮಾಡಬಾರದು ಅಂತ ಹೇಳಿ ಕೇಳ್ಕೊಂಡ್ರು ಕೂಡ ಭಕ್ತರು ಸ್ನಾನಕ್ಕೆ ಮುಂದಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ಮೈಸೂರಲ್ಲೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ಕಪಿಲಾ ನದಿ ತುಂಬಿ ಹರಿತಾ ಇದೆ, ಸಾಕಷ್ಟು ರೀತಿಯಾದಂತಹ ಬೆಳೆಗಳು ಕೂಡ ನಾಶ ಆಗ್ತಾ ಇದೆ. ರೈತರು ಏನೆಲ್ಲ ಆಗಿದೆ, ಏನೆಲ್ಲ ಅನಾಹುತಗಳಾಗಿದೆ, ಏನೆಲ್ಲ ಎಚ್ಚರಿಕೆಯನ್ನ ಇದೀಗ ಜಿಲ್ಲಾಡಳಿತ ತೆಗೆದುಕೊಂಡಿದೆ? ನವಿತಾ, ಮೈಸೂರು ಜಿಲ್ಲಾದ್ಯಂತ ಕೂಡ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ಒಂದು ಕಡೆ ಕೇರಳದ ವಯನಾಡಿನಲ್ಲಿ ಏನೋ ಮಳೆ ಕೂಡ ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಒಂದು ಕಡೆ ಕಬಿನಿ ಡ್ಯಾಮ್ ಇರ್ಬೋದು, ಮತ್ತೊಂದು ಕಡೆ ತಾರಕ ಡ್ಯಾಮ್ ಇರ್ಬೋದು, ಎರಡೂ ಕೂಡ ತುಂಬಿರುವಂತದ್ದು. ಸದ್ಯ ಏನು ತಾರಕ ಡ್ಯಾಮ್ ನಿಂದ ಸುಮಾರು 20,000 ಕ್ಯೂಸೆಕ್ ನೀರನ್ನು ಹೊರಬಿಟ್ಟ ಹಿನ್ನೆಲೆಯಲ್ಲಿ ಅಲ್ಲಿಯ ಕಟ್ಟೆಮನಗನಹಳ್ಳಿ ಮತ್ತು ಎಡ್ಡಿಕೋಟೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಅಲ್ಲದೆ ಅಲ್ಲಿಂದ ಆಡಿ ಮೊತ್ತಕ್ಕೆ ಹೋಗುವಂತಹ ಏನು ರಸ್ತೆಗಳಿದೆ ಅವು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಈಗ ಏನಪ್ಪಾ ಅಂದ್ರೆ ಕಟ್ಟೆಮನಗನಹಳ್ಳಿ ಮತ್ತು ಎಡ್ಡಿಕೋಟೆಗೆ ಹೋಗುವ ಜನ ಅಂತರ ಸಂತೆಯನ್ನ ಸುತ್ತಿ ಹೋಗುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿರುವಂತದ್ದು. ಅಲ್ಲದೆ ರೈತರು ಬೆಳೆದಿದ್ದಂತಹ ಬೆಳೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಮತ್ತೊಂದು ಕಡೆ ಏನು 45,000 ಕ್ಯೂಸೆಕ್ ನೀರನ್ನ ಕಬಿನಿ ನೀರಿನಿಂದ ಹೊರಬಿಟ್ಟ ಹಿನ್ನೆಲೆಯಲ್ಲಿ ಕಪಿಲಾ ನದಿ ತುಂಬಿ ಹರಿತಾ ಇದೆ. ನಂಜನಗೂಡಿನ ನದಿ ಪಾತ್ರದ ಜನರಲ್ಲಿ ಇದೀಗ ಪ್ರವಾಹದ ಭೀತಿ ಎದುರಾಗಿರುವಂತದ್ದು. ಒಂದು ಕಡೆ ನಂಜನಗೂಡಿನ ದೇವಸ್ಥಾನದ ಮುಂಭಾಗ ಇರುವಂತಹ ಪರಶುರಾಮ ದೇವಾಲಯ ಏನಿದೆ ಇದು ಸಂಪೂರ್ಣ ಮುಳುಗಡೆ ಆಗಿರುವಂತದ್ದು. ಮತ್ತೊಂದು ಕಡೆ 16 ಕಾಲು ಮಂಟಪ ಏನಿದೆ ಅದು ಬಹುತೇಕ 90% ಭಾಗದಷ್ಟು ಮುಳುಗಡೆ ಆಗಿರುವಂತದ್ದು. ಒಂದು ಕಡೆ ಭಕ್ತಾದಿಗಳಿಗೆ ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಅದೇ ನದಿಯಲ್ಲಿ ಇಳಿದು ಸ್ನಾನ ಮಾಡುವಂತಹ ಒಂದು ದೃಶ್ಯಕ್ಕೆ ಭಕ್ತಾದಿಗಳು ಮುಂದಾಗಿರುವಂತದ್ದು. ಮತ್ತೊಂದು ಕಡೆಯಾಗಿ ಏನು ಈಗ ನಂಜನಗೂಡು, ಮುಳ್ಳೂರು, ಸುತ್ತೂರು ಭಾಗದಲ್ಲಿ ರೈತರು ಭತ್ತವನ್ನ ಬೆಳೆದಿರ್ತಾರೆ. ಆ ಭತ್ತಗಳು ಸಹ ಇದೀಗ ಕಪಿಲಾ ನದಿಯ ಪ್ರವಾಹಕ್ಕೆ ಸಂಪೂರ್ಣವಾಗಿ ಜಲಾವೃತವಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನವಿತಾ.